ಗೈಸ್, ಎಲ್ಲ ವೀಕ್ಷಕರಿಗೂ ಇವತ್ತು ನಾವು ನಿಮಗೆ ಒಂದು ಲಕ್ಸುರಿಯಸ್ ಮನೆನ ತೋರ್ಸಕ್ ಬಂದಿದ್ದೀವಿ. ಸೊ ನಾವಿವತ್ತಿರೋದು ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕ್ ಅಲ್ಲಿ. ಸೊ ಈ ಪ್ರಾಪರ್ಟಿ ಡೈಮೆನ್ಷನ್ ಬಂದ್ಬಿಟ್ಟು 30x40 ಅಂಡ್ ಇದ್ರ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಆಗಿರತ್ತೆ. ಇದು BDA ಪ್ರಾಪರ್ಟಿ. ಸೊ ಬನ್ನಿ ಈ ಪ್ರಾಪರ್ಟಿನ ನೋಡ್ಕೊಂಡು ಬರೋಣ. ಸೊ ಎಂಟರ್ ಆಗೋಕ್ಕಿಂತ ಮುಂಚೆ ಫ್ರಂಟ್ ಎಲಿವೇಶನ್ ಎಷ್ಟೊಂದು ಕ್ಲಾಸಿ ಆಗಿ ರಿಚ್ ಆಗಿದೆ, ನೀವು ನೋಡ್ತಿದ್ದೀರಲ್ಲ. ಸೊ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಲಾಟ್ ಬರುತ್ತೆ ಆ್ಯಂಡ್ ಒಂದು 1RK ಕೂಡ ಇದೆ. ಫುಲ್ ಕವರೇಜ್ ಗೇಟ್ ಇದೆ ಆ್ಯಂಡ್ ಸುತ್ತಮುತ್ತಲೂ ಕೂಡ ಅದನ್ನ ಕವರ್ ಮಾಡಿದ್ದಾರೆ, ಎಲ್ಲೂ ಸ್ಪೇಸ್ನ ಕೊಟ್ಟಿಲ್ಲ. ಸೊ ಸೇಫ್ಟಿಯಾಗಿ ಇರುತ್ತೆ. ಸೊ ಈ ಪಾರ್ಕಿಂಗ್ ಲಾಟಲ್ಲಿ ನೀವು 2-3 ಕಾರ್ಸ್ ಮತ್ತು ಸುಮಾರು ಬೈಕ್ಸ್ನ ಕೂಡ ಇಲ್ಲಿ ಪಾರ್ಕ್ ಮಾಡ್ಬೋದು. ಸೊ ನಾನು ಹೇಳ್ತಿದ್ದಿದ್ದು 1RK ಇದೆ. ಸೊ ಇದನ್ನು ನೀವು ರೆಂಟಲ್ಗೆ ಅಂತ ಯೂಸ್ ಮಾಡ್ಬೋದು ಅಥವಾ ಯಾರಾದರೂ ಸರ್ವೆಂಟ್ಸ್ಗೆ ಅಂತ ಕೊಡ್ಬೋದು, ಆಫೀಸ್ ಆಗಿ ಕೂಡ ನೀವು ಕನ್ವರ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ವಾಟರ್ಗೆ ಅಂತ ಹೇಳಿ ನಿಮಗೆ ಬೋರ್ವೆಲ್ ಇದೆ ಆ್ಯಂಡ್ ಇದು ಬಂದ್ಬಿಟ್ಟು ಮೀಟರ್ ಬೋರ್ಡ್. ಸಂಪ್ ಇದೆ ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಒಂದು ಶೂ ರ್ಯಾಕೆಟ್ ಅಥವಾ ಏನಾದರೂ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿ ಸ್ಪೇಸ್ ಇದೆ. ಇದರ ಪಕ್ಕದಲ್ಲಿ ಸಿಲಿಂಡರ್ ಯೂನಿಟ್ ಇದೆ. ಸೊ ಮೇಲೆ ಹೊತ್ಕೊಂಡು ಹೋಗಬೇಕು ಅಂತ ಏನೂ ಇಲ್ಲ ಇಲ್ಲಿ. ಸೊ ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಲಾಟ್ನ ನೋಡಾಯಿತು, ಬನ್ನಿ ಫಸ್ಟ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಎಲ್ಲರೂ ಯೂಶ್ವಲಿ ಮನೇಲಿ ಮಾತ್ರ ಇಟಾಲಿಯನ್ ಮಾರ್ಬಲಿಂದ ಫ್ಲೋರಿಂಗ್ನ ಮಾಡಿರ್ತಾರೆ, ಬಟ್ ಇವ್ರು ವಾಲ್ಸ್ಗೆ ಸ್ಟೇರ್ ಕೇಸ್ಗೆ ಕೂಡ ಇಟಾಲಿಯನ್ ಮಾರ್ಬಲ್ನೇ ಇವರು ಯೂಸ್ ಮಾಡಿದ್ದಾರೆ. ಪಕ್ಕದಲ್ಲಿ ಎಲ್ಲ SS ರೈಲಿಂಗ್ಸ್ ಇದೆ. ಮೇಲೆ ಕೂಡ ಒಂದು ವಿನಿಯರ್ ವುಡ್ ಶೀಟಿಂದ ಟಚ್ ಕೊಟ್ಟು ಒಂದು ಬ್ಯೂಟಿಫುಲ್ ಆಗಿರೋ ಡಿಸೈನ್ನ ಕೊಟ್ಟಿದ್ದಾರೆ ಮೇಲೆ. ಸೊ ಇಲ್ಲಿ ಮುಂದೆ ಕೂಡ SS ರೈಲಿಂಗ್ ಜೊತೆ ಟಫನ್ಡ್ ಗ್ಲಾಸ್ ಇದೆ. ಸೊ ನಾನು ಹೇಳ್ದಂಗೆ ಮೇನ್ ಡೋರ್ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಬನ್ನಿ ಫಸ್ಟ್ ಫ್ಲೋರ್ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ಮೇನ್ ಡೋರ್ ಬಂದ್ಬಿಟ್ಟು ಬ್ಯೂಟಿಫುಲ್ ಆಗಿದೆ. ಈ ಡೋರ್ ಪೂರ್ತಿಯಾಗಿ ಟೀಕ್ ವುಡಿಂದಾನೇ ಮಾಡಿರೋದು. ಸೊ ಇಲ್ಲಿ ಎಲ್ಲ ಡೋರ್ಗಳು ಟೀಕ್ ವುಡಿಂದಾನೇ ಮಾಡಿದ್ದಾರೆ. ಸೊ ಎಂಟರ್ ಆದ ತಕ್ಷಣ ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ. ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋ ಸೀಲಿಂಗ್ ಇದೆ ಆ್ಯಂಡ್ ಪಕ್ಕದಲ್ಲಿ ಸಾಕಷ್ಟು ವಿಂಡೋಸ್ ಇದೆ ವೆಂಟಿಲೇಷನ್ಗಾಗಿ. ಸೊ ಈ ವಿಂಡೋಸ್ ಕೂಡ ಎಲ್ಲ SS ರೈಲಿಂಗ್ನ ಇವರು ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಒಂದು ಕಾಮನ್ ವಾಶ್ರೂಮ್ ಆಗಿ ನೀವು ಇದನ್ನ ಯೂಸ್ ಮಾಡ್ಕೋಬೋದು ಅಥವಾ ನೀವು ಸ್ಟೋರ್ ರೂಮ್ ಆಗಿ ಕೂಡ ಇದನ್ನ ಕಸ್ಟಮೈಸ್ ಮಾಡ್ಕೋಬೋದು, ಹಾಗೆ ಅಂತ ಈ ಸ್ಪೇಸ್ನ ಇವರು ಕೊಟ್ಟಿದ್ದಾರೆ. ಸೊ ಈ ಮನೇಲಿ ಇನ್ನೊಂದು ಹೈಲೈಟ್ ಅಂದರೆ ಎಲ್ಲ ಫ್ಲೋರ್ಗೂ ನಿಮಗೆ ಲಿಫ್ಟ್ ಆಕ್ಸೆಸ್ ಸಿಗುತ್ತೆ. ಸೊ TV ಯೂನಿಟ್ ಇದೆ. TV ಯೂನಿಟ್ ಹಿಂದೆ ಕೂಡ ನೋಡ್ಬೋದು ಎಷ್ಟೊಂದು ಬ್ಯೂಟಿಫುಲ್ ಆಗಿರೋ ಡಿಸೈನ್ ಮಾಡಿದ್ದಾರೆ ಆ್ಯಂಡ್ ಒಂದು ವುಡನ್ ಟಚ್ ಥರ ಏನೋ ಒಂದು TV ಯೂನಿಟ್ಗೆ ಡಿಸೈನ್ ಕೊಟ್ಟಿದ್ದಾರೆ. ಮೇಲೆ ಎಲ್ಲ ಸಾಕಷ್ಟು ಪ್ರೊಫೈಲ್ ಲೈಟ್ಸ್ ಇದೆ. ಸೊ ಇಲ್ಲಿ ಹಾಲ್ ಪಕ್ಕದಲ್ಲಿ ಒಂದು ಪೂಜಾ ರೂಮ್ ಕೂಡ ಇದೆ. ಸೊ ಪೂಜಾ ರೂಮ್ನ ಕೂಡ ಇವರು ಪೂರ್ತಿ ಟೀಕ್ ವುಡಿಂದಾನೇ ಮಾಡಿದ್ದಾರೆ. ಹಿಂದೆ ಎಲ್ಲ ಬ್ಯಾಕ್ಗ್ರೌಂಡ್ ಕೂಡ ಟೀಕ್ ವುಡಿಂದಾನೇ ಇದೆ. ಸೊ ಪೂಜಾ ರೂಮ್ ಪಕ್ಕದಲ್ಲಿ ಮಾಡರ್ನ್ ಸ್ಪೇಸ್ಗೆ ತಕ್ಕಂಗೆ ಬೇಕಿರೋ ಅಂಥ ಒಂದು ಕಿಚನ್ ಸೆಟಪ್ನ ಇವರು ಮಾಡಿದ್ದಾರೆ. ಸೊ ಈ ಕಿಚನಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ಯೂಶ್ವಲಿ ಎಲ್ಲ ಗೋಡೆಗಳಿರುತ್ತೆ, ಬಟ್ ಇಲ್ಲಿ ಟಫನ್ಡ್ ಗ್ಲಾಸ್ ಟಚ್ನ ಕೊಟ್ಟಿದ್ದಾರೆ ಗೋಡೆಗೆ ಕೂಡ. ಸೊ ಇಲ್ಲಿ ಸ್ಟೇನ್ ಏನಾದರೂ ಆದರೆ ಈಸಿಯಾಗಿ ಕ್ಲೀನ್ ಮಾಡಿಬಿಡ್ಬೋದು. ಚಿಮ್ನಿ ಆಕ್ಸೆಸ್ ಇದೆ. ಸೊ ಇಲ್ಲೂ ಸಾಕಷ್ಟು ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಇದೆ ಕಿಚನಲ್ಲಿ. ಸೊ ಈ ಕಡೆ ಒಂದು ಚಿಕ್ಕ ಏರಿಯಾ ಕೊಟ್ಟಿದ್ದಾರೆ, ಇದನ್ನ ನೀವು ಡೈನಿಂಗ್ ಏರಿಯಾ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಯುಟಿಲಿಟಿ ಇದೆ.
ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ಈ ಮನೆನ. ಆ್ಯಕ್ಚುಲಿ ಓನರೇ ಅವರೇ ಇಲ್ಲಿ ಇರಬೇಕು ಅಂತ ಹೇಳಿ ಈ ಮನೆನ ಮಾಡಿದ್ದು. ಸೊ ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಈ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಈ ಹಾಲಲ್ಲಿ ಒಂದು ರೂಮ್ ಕೂಡ ಇದೆ. ಸೊ ರೂಮ್ ಮೇಲೆ ಕೂಡ ಎಲ್ಲ ಸೀಲಿಂಗ್ ಎಲ್ಲ ಒಂದು ವುಡನ್ ಟಚ್ ಇದೆ. ಕಬರ್ಡ್ಸ್ಗೂ ಕೂಡ ವಿನಿಯರ್ ವುಡ್ ಶೀಟ್ ಹಾಕಿದ್ದಾರೆ. ಕಬರ್ಡ್ಸ್ಗೆಲ್ಲ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸೇ ಇರುತ್ತೆ ಎಲ್ಲ. ಸೊ ಒಂದು ವರ್ಕ್ ಸ್ಟೇಷನ್ ಅಥವಾ ಸ್ಟಡಿ ಟೇಬಲ್ ಆಗಿ ಇದನ್ನ ಯೂಸ್ ಮಾಡ್ಕೋಬೋದು. ಟಿವಿ ಯೂನಿಟ್ ಒಂದು ಡಿಫ್ರೆಂಟ್ ಆಗಿರೋ ಡಿಸೈನ್ಸ್ ಇದೆ ಅಲ್ಲಿ ಪಕ್ಕದಲ್ಲಿ ಕೂಡ. ಸೊ ಇಲ್ಲಿ ರೂಮಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ, ಅದರ ಪಕ್ಕದಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಕಜಾರಿಯಾ ಟೈಲ್ಸ್ನಿಂದಾನೇ ಎಲ್ಲ ಬಾತ್ರೂಮ್ನ ಇವರು ಫಿಟ್ಟಿಂಗ್ ಮಾಡಿದ್ದಾರೆ ಟೈಲ್ಸನ್ನ. ಸೊ ಫಸ್ಟ್ ಫ್ಲೋರ್ ನೋಡಾಯ್ತು, ಇನ್ಯಾಕೆ ತಡ ಮಾಡೋದು, ಸೆಕೆಂಡ್ ಫ್ಲೋರ್ನ ಕೂಡ ನೋಡ್ಕೊಂಡು ಬರೋಣ. ಸೊ ಮೇಲೆ ಎಲ್ಲ ಚಿಕ್ಕ ಚಿಕ್ಕದಾಗಿ ಸ್ಪಾಟ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಸೊ ಸೆಕೆಂಡ್ ಫ್ಲೋರಲ್ಲಿ ನಮಗೆ 2 ರೂಮ್ ಸಿಗುತ್ತೆ. ಇದು ಟೋಟಲ್ ಇಲ್ಲಿ 4 BHK ಇರೋದು. ಸೊ ಎಂಟರ್ ಆದ ತಕ್ಷಣವೇ ಒಂದು ಸ್ಪೇಷಿಯಸ್ ಆಗಿರುವಂಥ ಬಾಲ್ಕನಿ ಇದೆ. ಈ ಮನೇಲಿ ಎಲ್ಲ ಕಡೆನೂ ಸೀಲಿಂಗ್ ಒಂದು ವುಡ್ ಟಚ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಕೂಡ ಇವರು ಗ್ರಾನೈಟ್ನ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ ಇಲ್ಲಿ ಪಕ್ಕದಲ್ಲಿ. ಸೊ ಬನ್ನಿ ಫಸ್ಟ್ ರೂಮ್ ನೋಡೋಣ, ಸೆಕೆಂಡ್ ಫ್ಲೋರ್ದು. ಸೊ ಈ ರೂಮ್ ಕಿಡ್ಸ್ ರೂಮ್ ಅಂತ ಹೇಳ್ಬೋದು. ಬಟ್ ಕಿಡ್ಸ್ ರೂಮ್ ಆದರೂ ತುಂಬ ಸ್ಪೇಷಿಯಸ್ ಆಗಿದೆ. ಸ್ಟಡಿ ಟೇಬಲ್, ಟಿವಿ ಯೂನಿಟ್ಸ್ ಆ್ಯಂಡ್ ಒಂದು ಒಳ್ಳೆ ಸೀಲಿಂಗ್ ಇದೆ, ಮೇಲೆ ಫಾಲ್ ಸೀಲಿಂಗ್ ಇದೆ, ಡ್ರೆಸ್ಸಿಂಗ್ ಮಿರರ್ ಆ್ಯಂಡ್ ಸಾಕಷ್ಟು ಸಾಫ್ಟ್ ಕ್ಲೋಸಿಂಗ್ ಯೂನಿಟ್ಸ್ ಕೂಡ ಇದೆ ಇಲ್ಲಿ ಕೂಡ. ಪ್ರತಿಯೊಂದು ರೂಮಲ್ಲೂ ವುಡನ್ ಟಚ್ ಜೊತೆ ಇರೋ ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ ಇದೆ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಈವನ್ ಸ್ವಿಚ್ ಬೋರ್ಡ್ಸ್ ಆಗಲಿ ಅವರು ತುಂಬ ಒಳ್ಳೆ ಬ್ರ್ಯಾಂಡ್ನ ಯೂಸ್ ಮಾಡಿದ್ದಾರೆ, ಲಿಗ್ರ್ಯಾಂಡ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮ್. ಸೊ ಮಾಸ್ಟರ್ ಬೆಡ್ರೂಮಲ್ಲಿ ಇನ್ನೂ ಜಾಸ್ತಿ ಸ್ಪೇಸ್ ಇದೆ, ತುಂಬ ದೊಡ್ಡ ರೂಮ್ ಇದೆ ಆ್ಯಂಡ್ ಸಾಕಷ್ಟು ಸಾಫ್ಟ್ ಕ್ಲೋಸಿಂಗ್ ಕಬರ್ಡ್ಸ್ನ ಇವರು ಕೊಟ್ಟಿದ್ದಾರೆ ಸ್ಟೋರ್ ಮಾಡೋಕ್ಕೆ ಅಂತ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಆ ವಿಂಡೋಸಲ್ಲಿ ಒಂದು ಒಳ್ಳೆ ವ್ಯೂ ಕೂಡ ಇದೆ ಆ್ಯಕ್ಚುಲಿ ಈ ಬೆಡ್ರೂಮಿಂದ ನೋಡಕ್ಕೆ ಹೋದರೆ. ಸೊ ಇದಕ್ಕೂ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಈ ಬಾತ್ರೂಮ್ ಆ್ಯಕ್ಚುಲಿ ಇನ್ನೂ ಸ್ಪೇಷಿಯಸ್ ಆಗಿದೆ, ಬೇರೆ ಬಾತ್ರೂಮ್ಸ್ಗಿಂತ ಸ್ವಲ್ಪ ದೊಡ್ಡದಾಗಿದೆ. ಬನ್ನಿ ಥರ್ಡ್ ಫ್ಲೋರ್ ನೋಡ್ಕೊಂಡು ಬರೋಣ. ಸೊ ಥರ್ಡ್ ಫ್ಲೋರ್ ಎಂಟರ್ ಆದ ತಕ್ಷಣ ಕೂಡ ಇಲ್ಲಿ ಕೂಡ ಒಂದು ದೊಡ್ಡ ಬಾಲ್ಕನಿ ಇದೆ. ಬಾಲ್ಕನಿಗೆ ಆಕ್ಸೆಸ್ ಇದೆ ಇಲ್ಲಿ. ಇದು ತುಂಬ ದೊಡ್ಡದಾಗಿದೆ ಬಾಲ್ಕನಿ. ಆ್ಯಕ್ಚುಲಿ ಇಲ್ಲೆಲ್ಲ ಒಂದು ಪಾರ್ಟಿ ಗೇಟಿ ಸೆಟಪ್ಸ್ನು ಮಾಡ್ಕೋಬೋದು ಆರಾಮಾಗಿ. ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಸ್ಪೇಷಿಯಸ್ ಆಗಿರೋ ಚೆನ್ನಾಗಿರೋ ಬಾಲ್ಕನಿ ಇದೆ. ಮುಂದೆ ಒಳ್ಳೆ ವ್ಯೂ ಇದೆ.
ಸೊ ಈ ಕಡೆ ಬಂದ್ಬಿಟ್ಟು ನಮಗೆ ದೊಡ್ಡ ರೂಮ್ ಸಿಗುತ್ತೆ. ಇದನ್ನು ನೀವು ಜಿಮ್ ಆಗಿ ಕನ್ವರ್ಟ್ ಮಾಡ್ಕೋಬೋದು, ಹೋಮ್ ಥಿಯೇಟರ್ ಆಗಿ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಗೆಸ್ಟ್ಗೆ ನಿಮಗೆ ಅಂತ ಹೇಳಿ ರೂಮ್ನ ಕಸ್ಟಮೈಸ್ ಮಾಡ್ಕೋಬೋದು. ಸೊ ಈ ರೂಮಲ್ಲಿ ಕೂಡ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಈಗ ಟೆರೆಸ್ ಇದೆ, ಇಲ್ಲಿ ಮೇಲೆ ಬಂದ್ಬಿಟ್ರೆ ಸೊ ಇಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಟೆರೆಸ್ ಇದೆ, ಹಿಂದೆ ಒಂದು ಸಖತ್ತಾಗಿರೋ ವ್ಯೂ ಇದೆ. ಆ್ಯಂಡ್ ಇಲ್ಲಿ ಕೂಡ ಸೈಡಲ್ಲೆಲ್ಲ ಇವರು ಗ್ರಾನೈಟ್ ಹಾಕಿದ್ದಾರೆ. ಯೂಶ್ವಲಿ ಟೈಲ್ಸ್ ಇಲ್ಲಾಂದರೆ ಪೇಂಟ್ ಮಾಡಿಬಿಟ್ಟು ಹಾಗೆ ಬಿಟ್ಟಿರ್ತಾರೆ, ಬಟ್ ಇವರು ಅವ್ರಿಗೋಸ್ಕರ ಅಂತಲೇ ಮಾಡಿರೋದಕ್ಕಾಗಿ ಇಲ್ಲಿ ಗ್ರಾನೈಟ್ ಇದೆ ಸೈಡಲ್ಲಿ. ಸೊ ಅಲ್ಲಿ ಬಂದ್ಬಿಟ್ಟು ವಾಷಿಂಗ್ ಅಂತ ಹೇಳಿ ಸ್ಪೇಸ್ ಇದೆ. ಮೇಲೆ 2 ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಆ್ಯಂಡ್ ಹಿಂದೆ ಕೂಡ ಅಲ್ಲಿ ವಾಷಿಂಗ್ಗೆ ಅಥವಾ ಇಲ್ಲಾಂದರೆ ಏನಾದರೂ ಟ್ಯಾಪ್ ಅದೆಲ್ಲ ಫಿಕ್ಸ್ ಮಾಡಿಕೊಂಡು ವಾಷಿಂಗ್ ಏರಿಯಾನ ಕನ್ವರ್ಟ್ ಮಾಡ್ಕೋಬೋದು. ಒಂದು ಲಿಫ್ಟ್ ರೂಮ್ ಕೂಡ ಇದೆ ಇಲ್ಲಿ. ವೀಕ್ಷಕರೇ, ಇವತ್ತು ನೀವು ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಒಂದು ಲಕ್ಸುರಿ ಪ್ರಾಪರ್ಟಿನ ನೋಡ್ಕೊಂಡು ಬಂದಿದ್ದೀರಾ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದ್ಬಿಟ್ಟು ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕಲ್ಲಿದೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತಲು ನಿಮಗೆ ಸಾಕಷ್ಟು ಫೇಮಸ್ ಕಾಲೇಜಸ್, ಸ್ಕೂಲ್ಸ್, RNSIT ಆಗಲಿ ಅಥವಾ NPS ಸ್ಕೂಲ್, ಪ್ರೆಸಿಡೆನ್ಸಿ ಸ್ಕೂಲ್, RV ಕಾಲೇಜ್, ಸಾಕಷ್ಟು ಸ್ಕೂಲ್, ಕಾಲೇಜಸ್, ಹಾಸ್ಪಿಟಲ್ಸ್ಗೆ ನಿಮಗೆ ಆಕ್ಸೆಸ್ ಇದೆ. ಆ್ಯಂಡ್ ನಿಮಗೆ 80 ಫೀಟ್ ರೋಡ್ ತುಂಬ ಹತ್ತಿರ ಬರುತ್ತೆ. 80 ಫೀಟ್ ಮೇನ್ ರೋಡ್ ಹತ್ತಿರದಲ್ಲಿ ನಿಮಗೆ ವಾಜ್ರಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಸೊ ಈ ಪ್ರಾಪರ್ಟಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದರೆ ಈ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ಯಾವುದೇ ಬ್ರೋಕರೇಜ್ ಇಲ್ಲದೆ ನಿಮ್ದಾಗಿಸ್ಕೊಳ್ಳಿ. ಧನ್ಯವಾದಗಳು.